ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮಗೆ ಕನ್ನಡ ಭಾಷೆಯಲ್ಲಿ ಕೆಲಸ ಬೇಕು, ಅದು ಕೂಡ ಪಾರ್ಟ್ ಟೈಮ್ ಆಗಿ ಅಥವಾ ಅವರ್ಲಿ ವೈಸ್ ಬೇಕಂತ ಸರ್ಚ್ ಮಾಡ್ತಾ ಇದ್ರಿ, ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ಇದು ಬಂದು US ಬೇಸ್ಡ್ ಕಂಪ್ನಿ ಆಗಿರುತ್ತೆ, ಒಂದು ಜೆನ್ಯೂನ್ ಆದಂಥ ಕಂಪ್ನಿ ಬಂದು ಡೇಟಾ ಅನಾಟಮಿ ಅನ್ನೋ ಕಂಪ್ನಿ ಆಗಿರುತ್ತೆ. ರೋಲ್ ಬಂದು ನಿಮಗೆ ಕಂಟೆಂಟ್ ಎಡಿಟರ್ ಆಗಿರುತ್ತೆ. ಅಂದರೆ ಇವಾಗ AI ಆ್ಯಪ್ಸ್ಗಳಿರುತ್ತೆ ಅಲ್ಲ, ಲೈಕ್ ChatGPT ಆಗಿರ್ಬೋದು ಅಥವಾ ಬೇರೆ ಯಾವುದೇ ಆ್ಯಪ್ಸ್ ಆಗಿರ್ಬೋದು, ಅಲ್ಲಿ ಅವರು ಆಲ್ರೆಡಿ ಎಲ್ಲ ಫೀಡ್ ಮಾಡಿರ್ತಾರೆ. ನಿಮಗೆ ಕ್ವೆಶನ್ ವಿತ್ ಆನ್ಸರ್ಸ್ ಎರಡನ್ನೂ ಕೂಡ ಕಂಪ್ನಿಯವರೇ ಕಳಿಸ್ಕೊಡ್ತಾರೆ. ಏನು ಕ್ವೆಶನ್ ಕೊಟ್ಟಿರ್ತಾರೆ ಅದನ್ನು ChatGPT ಅಂತ ಫಾರ್ ಎಕ್ಸಾಂಪಲ್ ಇಟ್ಕೊಂಡು ಅಲ್ಲಿ ನೀವು ಸರ್ಚ್ ಮಾಡಬೇಕಾಗಿರುತ್ತೆ. ಕೊಟ್ಟಿರೋಂಥ ಅಥವಾ ಔಟ್ಪುಟ್ ಬಂದಿರೋಂಥ ಆನ್ಸರ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಕಂಪ್ನಿಯವ್ರು ಬಂದಿರೋ ಆನ್ಸರ್ ಇದೆಯಾ ಅಂತ ಚೆಕ್ ಮಾಡಿ ಕಂಪ್ನಿಗೆ ಲೈಕ್ ಏನು ರಿಪೋರ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೇಗೆ ವರ್ಕ್ ಮಾಡಬೇಕು, ಏನೆಲ್ಲ ಸ್ಟೆಪ್ಸ್ ಇರುತ್ತೆ ಅಂತ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್, ಹಾಗೆ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಇಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಬೇಕು, ನಿಮಗೆ ಯಾವಾಗ ಟೈಮ್ ಆಗುತ್ತೆ ಆವಾಗ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಯಾವುದೇ ರೀತಿಯಾದಂಥ ಟಾರ್ಗೆಟ್ಸ್ ಇಲ್ಲ, ಪ್ರೆಷರ್ ಇಲ್ಲ, ಏನೂ ಕೂಡ ಇಲ್ಲ. ಈಸಿಯಾಗಿ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದು. ಹಾಗೆ ಇದು ಬಂದು ಫ್ರೆಷರ್ಸ್ಗೂ ಕೂಡ ಓಪನಿಂಗ್ಸ್ ಇದೆ. ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆ, ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿನ ಓದ್ತಾ ಇದ್ದೀನಿ, ಕಂಪ್ಲೀಟ್ ಆಗಿಲ್ಲ ಅಥವಾ ಬ್ಯಾಕ್ಲಾಗ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಆದರೆ ಅಟ್ಲೀಸ್ಟ್ PUC ಪಾಸ್ ಆಗಿರಬೇಕಾಗಿರುತ್ತೆ. ನಿಮಗೆ ಇಲ್ಲಿ ಅವರ್ಲಿ ವೈಸ್ ಪೇನ ಮಾಡ್ತಾರೆ. ಸೊ ಪರ್ ಆರ್ ನಿಮಗೆ 1800 rupeesನ ಪೇ ಮಾಡ್ತಾ ಇದ್ದಾರೆ. ನೀವಿಲ್ಲಿ ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಷ್ಟು ಇಲ್ಲಿ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಸೊ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇಲ್ಲ, ನೀವು ಇಷ್ಟೇ ಅವರ್ ವರ್ಕ್ ಮಾಡಬೇಕಂತ ಇಲ್ಲ, ಅಥವಾ ನಾನು ಇವತ್ತು ಸ್ಕಿಪ್ ಮಾಡ್ತೀನಿ ವರ್ಕ್ ಮಾಡೋದಿಲ್ಲ ಅಂದರೂ ಕೂಡ ಯಾರು ಕೇಳೋದಿಲ್ಲ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಆಗಿ ಈಸಿ ಆದಂಥ ಜಾಬ್ ಆಗಿರುತ್ತೆ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅಥವಾ ಹೌಸ್ ವೈಫ್ಸ್ ಇದ್ದೀರಾ, ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋರು ಇದ್ದೀರಾ, ಅವರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ನೀವು ಬೇಕಂದ್ರೆ ಮಾರ್ನಿಂಗ್, ಆಫ್ಟರ್ನೂನ್, ನೈಟ್, ಈವ್ನಿಂಗ್ ಯಾವಾಗ ಬೇಕಾದರೂ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಬನ್ನಿ. ಸೊ ನೀವಿಲ್ಲಿ ನೋಡಿದ್ರೆ ನಾನು ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಡೇಟಾ ಅನಾಟಮಿ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಕಂಟೆಂಟ್ ಎಡಿಟರ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಇಲ್ಲಿ ಅವರು ಸರ್ಚ್ನ ಮಾಡ್ತಾ ಇರೋದು. ಸೊ ನೀವು ಕಂಟೆಂಟ್ ಎಡಿಟಿಂಗ್ ರೋಲ್ನ ಮಾಡಬೇಕಾಗಿರುತ್ತೆ. ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್, ಫುಲ್ ಟೈಮ್ ಅಂತ ಕೊಟ್ಟಿದ್ದಾರೆ. ಬಟ್ ನೀವು ಇಲ್ಲಿ ಪಾರ್ಟ್ ಟೈಮ್ ಆಗು ಕೂಡ ಕೆಲಸನ ಮಾಡಬೇಕು ಅಂದರೆ ಮಾಡ್ಬೋದು. ಏನೇನೆಲ್ಲ ಮಾಡಬೇಕು ಅಂತ ನಾನು ಇವಾಗ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಬೌಟ್ ದ ಜಾಬ್ ಅಂತ ಕೊಟ್ಟಿದ್ದಾರೆ. ವಿ ಆರ್ ಲುಕಿಂಗ್ ಫಾರ್ ಅ ಕಂಟೆಂಟ್ ಎಡಿಟರ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಟು ಜಾಯಿನ್ ಅವರ್ ಟೀಮ್ ಟು ಟ್ರೈನ್ AI ಮಾಡೆಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ AI ಮಾಡೆಲ್ಸ್ಗಳಿಗೆ ಟ್ರೈನ್ ಮಾಡುವಂಥದ್ದು ಕೆಲಸನ ಮಾಡ್ತೀರಾ, ಅದು ಕೂಡ ಕನ್ನಡ ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ. ಯು ವಿಲ್ ಮೀನ್ ದ ಪ್ರಾಜೆಕ್ಟ್ of their AI chat box, evaluate their logins and solve problems to improve the quality of the each mode ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಮಾಡಬೇಕಾಗಿರುತ್ತೆ ಅಂದರೆ ಅವರ ಚಾಟ್ ಬೂಟ್ಸ್ ಇರುತ್ತಲ್ವ, ಅಂದರೆ ಚಾಟ್ ಬಾಕ್ಸ್ ಇರುತ್ತೆ ಅಲ್ವಾ, AI ಚಾಟ್ ಬಾಕ್ಸಲ್ಲಿ ಚಾಟ್ ಅಥವಾ ಮೆಸೇಜ್ನ ಮಾಡಬೇಕಾಗಿರುತ್ತೆ. ಅದ್ರ ಔಟ್ಕಮ್ ಹೇಗೆ ಬರುತ್ತೆ, ಅದ್ರ ಲಾಜಿಕ್ ಹೇಗಿದೆ ಅಥವಾ ಏನು ಪ್ರಾಬ್ಲಮ್ ಆಗ್ತಿದೆ ಅನ್ನೋದನ್ನ ಚೆಕ್ ಮಾಡಿಬಿಟ್ಟು ವಾಪಸ್ ಕಂಪ್ನಿಗೆ ಕಳಿಸೋವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ ದಿಸ್ ರೋಲ್ ಯು ವಿಲ್ ನೀಡ್ ಟು ಹೋಲ್ಡ್ ಆ್ಯನ್ ಎಕ್ಸಲೆಂಟ್ ಲೆವೆಲ್ ಆಫ್ intelligence. You will have concern in both English and Kannada with chat box in order to message their progress ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಕೆಲಸನ ಮಾಡಬೇಕಾಗಿರುತ್ತೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗಿಲ್ಲಿ ಬೇಸಿಕ್ ಇಂಗ್ಲೀಷ್ ಆದರೂ ಅಟ್ಲೀಸ್ಟ್ ಬರಬೇಕಾಗಿರುತ್ತೆ. ಆಲ್ಮೋಸ್ಟ್ ನಿಮ್ಮ ಎಲ್ಲ ಕೆಲಸ ಕನ್ನಡದಲ್ಲೇ ಇರುತ್ತೆ. ಅಕಸ್ಮಾತ್ ನಮಗೆ ಇಂಗ್ಲೀಷ್ ಬರೋದೇ ಇಲ್ಲ ಅಂದರೂ ಕೂಡ ನೀವು ಟ್ರಾನ್ಸ್ಲೇಟರ್ ಆ್ಯಪ್ಗಳನ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು. ಆ್ಯಸ್ ವೆಲ್ ಆಸ್ ರಿಟರ್ನ್ ನಾಲ್ವರ್ಸ್ ಕನ್ವರ್ಟ್ ಇನ್ ಆರ್ಡರ್ ಟು ಟೀಚ್ ದೆಮ್ ವಾಟ್ ಟು ಸೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲ ಅವರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇತ್ತು ಅಥವಾ ಅವರು ಏನಾದ್ರು ಕ್ವೆಶನ್ಸ್ನ ನಿಮಗೆ ಕಂಪ್ನಿಯವರು ಕೊಟ್ಟರು ಅಂದರೆ
ಅದಕ್ಕೆ ಏನು ಆನ್ಸರ್ ಮಾಡಬೇಕು ಅನ್ನೋದನ್ನ ನೀವು ಅಲ್ಲಿ ಟೈಪ್ ಮಾಡಬೇಕಾಗಿರುತ್ತೆ ಕೆಲವೊಂದು ಸಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲ ಟೈಮಲ್ಲ, ನಿಮ್ಮ ಕೆಲಸ ಕಾಮನ್ ಆಗಿ ಸಿಂಪಲ್ ಆಗಿರುತ್ತೆ. ಆ ಚಾಟ್ ಬಾಕ್ಸಲ್ಲಿ ಅವ್ರು ಕೊಟ್ಟಿರೋಂಥ ಕ್ವೆಶನ್ಸ್ನ ಟೈಪ್ ಮಾಡೋವಂಥದ್ದು, ಆನ್ಸರ್ಸ್ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ, ಕಂಪ್ನಿಯವ್ರು ಕೊಟ್ಟಿರೋ ಆನ್ಸರ್ಸ್ ಮ್ಯಾಚ್ ಆಗ್ತಾ ಇದೆಯಾ ಅಂತ ಜಸ್ಟ್ ಚೆಕ್ ಮಾಡಬೇಕಾಗಿರುತ್ತೆ ಅಷ್ಟೇ. ಇನ್ನು ಬ್ರೀಫ್ಲಿ ನೋಡಿದ್ರೆ ದಿಸ್ ಇಸ್ ಅ ಫುಲ್ ಟೈಮ್ ಆರ್ ಪಾರ್ಟ್ ಟೈಮ್ ರಿಮೋಟ್ ಪೊಸಿಷನ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಇಲ್ಲಿ ನೀವು ಫುಲ್ ಟೈಮ್ ಆಗೋ ಬೇಕಾದ್ರೆ ಕೆಲಸನ ಮಾಡ್ಬೋದು, ಇಲ್ಲ ಪಾರ್ಟ್ ಟೈಮ್ ಆಗೋ ಬೇಕಾದ್ರೆ ನೀವು ಇಲ್ಲಿ ಕೆಲಸನ ಮಾಡ್ಬೋದಾಗಿರುತ್ತೆ. ಮೇನಾಗಿ ಸ್ಟೂಡೆಂಟ್ಸ್, ಹೌಸ್ ವೈಫ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರ್ಗಂತೂ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಆಗಿರುತ್ತೆ. ಸೊ ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಯು ವಿಲ್ ಬಿ ಚೂಸನ್ ವೇರ್ ಪ್ರಾಜೆಕ್ಟ್ ಯು ವಾಂಟ್ ಟು ವರ್ಕ್ ಆನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ನಿಯವರು ಯಾವುದೇ ಪ್ರಾಜೆಕ್ಟ್ ಕೊಟ್ಟರು ಅಥವಾ ಏನೇ ಕೆಲಸ ಕೊಟ್ಟರು ನೀವು ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವು ಯಾವ ಪ್ರಾಜೆಕ್ಟ್ ಮೇಲೆ ಇಲ್ಲಿ ಕೆಲಸನ ಮಾಡೋಕ್ಕಾಗುತ್ತೆ ಅಂತ ನೀವೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಲಸನ ಮಾಡ್ಬೋದು. ಯು ಕ್ಯಾನ್ ವರ್ಕ್ ಆನ್ ಯೋರ್ ಓನ್ ಶೆಡ್ಯೂಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಆಗಿರುತ್ತೆ. ನಿಮಗೆ ಯಾವಾಗ ಟೈಮ್ ಸಿಗುತ್ತೆ, ನಿಮ್ಗೆ ಯಾವಾಗ ವರ್ಕ್ ಮಾಡೋಕ್ಕಾಗತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಇನ್ನು ಪ್ರಾಜೆಕ್ಟ್ಸ್ ಆರ್ ಪೇಡ್ ಅವರ್ಲಿ ಸ್ಟಾರ್ಟಿಂಗ್ ಅಟ್ $20 USD ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಅವರ್ಲಿ ವೈಸ್ ಪೇನ ಮಾಡ್ತಾರೆ. ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರಾ ಅಷ್ಟು ನಿಮ್ಗೆ ಇಲ್ಲಿ ಪೇ ಮಾಡ್ತಾ ಹೋಗ್ತಾರೆ. $20 ಪರ್ ಅವರ್ ಅಂತ ಅಂದರೆ ನಿಮ್ಗೆ ಇಂಡಿಯನ್ ರುಪೀಸಲ್ಲಿ 1800 rupees ನಿಮಗೆ ಅರೌಂಡ್ ಬರುತ್ತೆ. 1800 ಸಮಥಿಂಗ್ ಬರುತ್ತೆ. ಬಟ್ 1800 rupees ಆದರೂ ಪರ್ ಅವರ್ಗೆ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಎಷ್ಟು ಚೆನ್ನಾಗಿ ನೀವು ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಜಾಸ್ತಿ ಕೂಡ ಸಿಗ್ತಾ ಹೋಗುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ನೋಡಿದರೆ ಗಿವ್ AI ಚಾಟ್ ಬಾಕ್ಸ್ ರಿಟರ್ನ್ ಆ್ಯಂಡ್ ಎಡಿಟಿಂಗ್ ಟಾಸ್ಕ್ ಆ್ಯಂಡ್ ಇವ್ಯಾಲ್ಯೂಯೇಟ್ ದೇರ್ ಔಟ್ಪುಟ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಚಾಟ್ ಬಾಕ್ಸಲ್ಲಿ ಏನು ನೀವು ಚಾಟ್ ಮಾಡಬೇಕಂತ ಆಲ್ರೆಡಿ ಕಂಪ್ನಿಯವ್ರು ಕೊಟ್ಬಿಟ್ಟಿರ್ತಾರೆ. ಅದಕ್ಕೆ ಔಟ್ಪುಟ್ ಬಂದಿರೋ ಆನ್ಸರ್ಸ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎವ್ಯಾಲ್ಯೂಯೇಟ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೈ AI ಮಾಡೆಲ್ಸ್ ಆ್ಯಂಡ್ ಕರೆಕ್ಟ್ಸ್ ದ ಪ್ರೋಗ್ರಾಮ್ಸ್ ಅಂತ ಕೊಟ್ಟೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಅದು ಬಂದಿರೋದು ಕರೆಕ್ಟಾಗಿದೆಯಾ ಇಲ್ವಾ, ಏನು ತಪ್ಪಿದೆ ಅಂತ ನೀವು ಚೆಕ್ ಮಾಡಿ ಇಲ್ಲಿ ತೋರಿಸ್ಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಕ್ವಾಲಿಫಿಕೇಷನ್ಸ್ ಅಂದರೆ ಫ್ಲೆಕ್ಸಿಬಲ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಲೈಕ್ ಫ್ಲೂಯೆನ್ಸಿ ಇರಬೇಕು, ಸ್ವಲ್ಪ ಆದರೂ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಸ್ವಲ್ಪ ಆದರೂ ಮಾತಾಡೋಕ್ಕೆ ಬರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಡೀಟೇಲ್ ಓರಿಯೆಂಟೆಡ್ ಆಗಿ ನೀವು ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ. ಚಿಕ್ಕ ಪುಟ್ಟದನ್ನು ಕೂಡ ಗಮನ ಇಟ್ಟು ಕೆಲಸ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಕ್ಸಲೆಂಟ್ ಕಮ್ಯುನಿಕೇಷನ್ ಆಫ್ ಗ್ರಾಮರ್, ಸ್ಟೈಲ್ ಆ್ಯಂಡ್ ಬ್ರ್ಯಾಂಡ್ ವಾಯ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇರಬಾರ್ದು, ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಇಂಗ್ಲೀಷಲ್ಲಿ ಆಗಿರ್ಬೋದು ಗ್ರಾಮೆಟಿಕ್ ಮಿಸ್ಟೇಕ್ಸ್ ಇರಬಾರ್ದು. ಹಾಗೆ ಸ್ಟೈಲ್ ಇರಬೇಕು ಒಂದು, ಜೊತೆಗೆ ಬ್ರ್ಯಾಂಡಿಂಗ್ ವಾಯ್ಸ್ ಇರಬೇಕು ಅಂತ ಹೇಳ್ತಿದ್ದಾರೆ. ಕರೆಕ್ಟ್ ಆ್ಯಂಡ್ ದ ಪ್ರೋಗ್ರಾಮ್ಸ್ ಬೈ ದ ಬ್ಯಾಚುಲರ್ ಡಿಗ್ರೀಸ್ ಇನ್ ಪ್ರಿಸೀವಿಂಗ್ ಬಟ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಕರೆಂಟಾಗಿ ಏನಾದ್ರು ಡಿಗ್ರಿ ಮಾಡ್ತಾ ಇದ್ದೀವಿ ಅಥವಾ ನಮ್ಮದು ಬ್ಯಾಕ್ಲಾಗ್ ಇದೆ ಅಥವಾ ನಾನು ಲೈಕ್ ಏನಾದ್ರು ಸ್ಟೂಡೆಂಟ್ಸ್ ಆಗಿದೆ ಅಥವಾ ನನ್ನದು ಬ್ಯಾಕ್ಲಾಗ್ ಇದೆ, ನನ್ನ ಕಂಪ್ಲೀಟ್ ಆಗಿದೆ, ಏನೇ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ಅಟ್ಲೀಸ್ಟ್ 12th ಆದರೂ ಪಾಸ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಅಥವಾ ಯಾವ ಫಾರ್ಮಲ್ಲಿ ಪೇನ ಮಾಡ್ತಾರೆ ಅಂದರೆ ಇವರು ಬೇರೆ ಯಾವುದೇ ರೀತಿಯಾದಂಥ ಆ್ಯಪ್ಗಳನ್ನ ಯೂಸ್ ಮಾಡಲ್ಲ, ಜಸ್ಟ್ ಪೇಪಾಲ್ ಅಕೌಂಟ್ನ ಮಾತ್ರ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ನೀವು ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೇಕಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ಫೋನ್ಪೇ ಅಥವಾ ಗೂಗಲ್ ಪೇ ಹೇಗೆ ನೀವು ಆಪ್ರೇಟ್ ಮಾಡ್ತೀರಾ ಅದೇ ರೀತಿಯೇ ಆಪ್ರೇಟ್ ಮಾಡುವಂಥದ್ದು. ಸೊ ಆ ರೀತಿ ನೀವು ಇಲ್ಲಿ ಪೇಪಾಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಅವ್ರು ಡೈರೆಕ್ಟಾಗಿ ನಿಮ್ಮ ಪೇಪಾಲ್ ಅಕೌಂಟ್ಗೆ ಪೇನ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಅಂದರೆ ಇದು US ಬೇಸ್ಡ್ ಆಗಿರೋದ್ರಿಂದ ಡಾಲರ್ಸ್ನ ಎಕ್ಸ್ಚೇಂಜ್ ಮಾಡೋಕ್ಕೆ ಪೇಪಾಲಿಂದ ಮಾತ್ರ ಆಗುತ್ತೆ. ಸೊ ನಾವು ಪೇಪಾಲಿಂದ ಪೇ ಮಾಡ್ತೀವಿ ಅಂತ ಅವ್ರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಇದಿಷ್ಟು ಕೆಲಸದ ಬಗ್ಗೆ ಸಿಂಪಲ್ ಆಗಿ ಶಾರ್ಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟಾಗಿ ಹೇಳ್ಬೇಕಂದ್ರೆ ನೀವು ಕಂಟೆಂಟ್ ಎಡಿಟರ್ ಆಗಿ ಕೆಲಸನ ಮಾಡಬೇಕಾಗಿರುತ್ತೆ. ಕಂಪ್ನಿಯವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ಸ್ನ ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಬರೋ ಔಟ್ಪುಟ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಇಲ್ಲಿ ನೀವು ಕನ್ನಡ ಅಥವಾ ಇಂಗ್ಲೀಷ್ ಭಾಷೆಯಲ್ಲಿ ಕೆಲಸನ ಮಾಡ್ಬೋದು. ನೀವೇನಾದ್ರು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿ ಡಿಪ್ಲೊಮೊ ಇನ್ನೂ ಓದ್ತಾ ಇದ್ದೀನಿ ಅಥವಾ ಬ್ಯಾಕ್ಲಾಗ್ ಇದೆ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಟೈಮಿಂಗ್ಸ್ ಇಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ ಅಥವಾ ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಜೊತೆಗೆ ಫ್ರೆಶರ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ ಕೂಡ ಅಪ್ಲೈನ ಮಾಡ್ಬೋದು. ನೀವೇ ಕಂಪ್ಲೀಟ್ಲಿ ಇದು ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈನ್ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮಗೆ ಇನ್ನೊಂದು ಇಂಟರ್ಫೇಸ್ಗೆ ಕರ್ಕೊಂಡು ಬರುತ್ತೆ. ಸೊ ನೀವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ ಅಥವಾ ಪ್ಲ್ಯಾಟ್ಫಾರ್ಮ್ಸ್ ಏನಿರುತ್ತೆ ಅಪ್ಲೈ ಮಾಡೋದಕ್ಕೆ ಅಲ್ಲಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ತೀರಾ. ಸೊ ನಿಮಗೆ ಇಲ್ಲಿ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು 100% ರಿಮೋಟ್ ಫ್ಲೆಕ್ಸಿಬಲ್ ಶೆಡ್ಯೂಲ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸ್ಟಾರ್ಟ್
ಅರ್ನಿಂಗ್ ಅವೇ ಅಂತ ಕೊಟ್ಟಿದ್ದಾರೆ. ಇನ್ನು ಗ್ರ್ಯಾಜುಯೇಟ್ಸ್ ಪೇ ಯಾವ ರೀತಿ ಪೇ ಮಾಡ್ತಾರೆ ಅನ್ನೋದು ಕೂಡ ಕೊಟ್ಟಿದ್ದಾರೆ. ನೀವಿಲ್ಲಿ ಲಾಗಿನ್ ಆಗೋದಕ್ಕೆ ನಿಮ್ಮ ಇಮೇಲಿಂದ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ನೀವು ಯಾವುದು ಪ್ರೊಫೆಷ್ನಲ್ ಇಮೇಲ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಆಪ್ಷನ್ ಬರುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ. ಆಮೇಲೆ ಓಕೆ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಕೇಳುತ್ತೆ. ಸೊ ನಿಮ್ಮ ಫಸ್ಟ್ ನೇಮ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಟ್ಟರೆ ಅದಾದಮೇಲೆ ಇಲ್ಲಿ ನಿಮಗೆ ನೆಕ್ಸ್ಟ್ ಕ್ವೆಶನ್ಸ್ ತೋರಿಸುತ್ತೆ. ವಾಟ್ ಈಸ್ ಯುವರ್ ಲಾಸ್ಟ್ ನೇಮ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಇನ್ಷಿಯಲ್ ಇತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಸರ್ ನೇಮ್ ಇತ್ತು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೀವು ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಮೊದಲನೇದಾಗಿ ನಂಬರ್ನ ಆ್ಯಡ್ ಮಾಡೋಕ್ಕೆ. ಸೊ ನೀವು ಇಲ್ಲಿ ಇಂಡಿಯಾ ಅಂತ ಟೈಪ್ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನೀವು ನಿಮ್ಮ ನಂಬರ್ನ ಹಾಕಬೇಕಾಗಿರುತ್ತೆ. ಆಮೇಲೆ ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ನಿಮಗೆ ಥ್ಯಾಂಕ್ಸ್ ಓಕೆ, ಇಲ್ಲಿ ನಿಮಗೆ ಒಂದು ಪಾಸ್ವರ್ಡ್ನ ಸೆಟ್ ಮಾಡೋದಕ್ಕೆ ಅಂತ ಕೇಳ್ತಾ ಇದೆ. ಯಾವುದಾದ್ರು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡಿ ಮತ್ತೆ ಅದೇ ಪಾಸ್ವರ್ಡ್ ಹಾಕಿ ಐ ಆಮ್ ನಾಟ್ ಅ ರೋಬೋಟ್ ಅಂತ ಕೊಟ್ಟು ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಸೊ ಇದೆಲ್ಲ ಆದಮೇಲೆ ನೀವು ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಕೆಲವೊಂದು ಸಲ ಕೆಲವೊಬ್ಬರಿಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಕೂಡ ಕೇಳ್ತಾ ಇದೆ. ಅದು ನಿಮ್ಮ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಅಥವಾ ಲಿಂಕ್ಡ್ಇನ್ ಆ್ಯಪಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ಕರೆಕ್ಟಾಗಿ ಸೆಟಪ್ ಮಾಡಿಲ್ಲ ಅಂದರೆ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳುತ್ತೆ. ಅದಕ್ಕೆ ನೀವು ಆನ್ಸರ್ ಮಾಡಿ ಅಪ್ಲೈನ ಮಾಡಿದ್ರೆ ಮತ್ತೆ ನಾನು ಹೇಗೆ ತೋರಿಸ್ದೆ ಆ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಆ ಥರ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆ ಅಂತ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಮೆಸೇಜ್ ಬಂದರೆ ರಿಪ್ಲೈನ ಮಾಡಿ, ಅಥವಾ ಕಾಲ್ ಬಂದರೆ ಆನ್ಸರ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂದರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ನಿಮಗೆ ಕೆಲಸ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆಗೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ ಅಂತ. ಜೊತೆಗೆ ನಾಳೆಯ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಬ್ ಅಲರ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.